ನಿಮಗೂ ಕಮಲಿಗೂ ಮೊದಲಿಂದನೂ ಆಗ್ತಿರ್ಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಈಗ ಬ್ಲಂಟಾಗಿ ಕೇಳಿದ್ರೆ ಏನು ಹೇಳಿ ಸರ್? ಸಣ್ಣ ಪುಟ್ಟ ಜಗಳ ಎಲ್ಲ ಅಕ್ಕ ತಂಗಿರ ಮಧ್ಯೆ ಇದ್ದೇ ಇರುತ್ತೆ. ಹಾಗೆ ನಾವೂ. ಹಾಗಾದರೆ ಕಮಲಿ ನಿಮ್ಮ ಅಕ್ಕ ಅಂತ ಒಪ್ಕೋತೀರ? ಅಫ್ಕೋರ್ಸ್ ಸರ್, ಯಾರು ಅದನ್ನು ಡಿನೈ ಮಾಡೋಕ್ಕಾಗಲ್ವಲ್ಲ. ಕಮಲಿ ಕಾಣೆಯಾಗಿದ್ದ ದಿನ ಅಥವಾ ಮನೆ ಬಿಟ್ಟು ಹೋಗಿದ್ದ ದಿನ ನೀವಿಬ್ರು ಏನು ಮಾತಾಡಿದ್ರಿ ಅಂತ ಹೇಳ್ತೀರಾ? ಇವ್ರು ಏನೇನ್ ಕೇಳ್ತಿದಾರೋ ಏನೋ, ಇವಳು ಟೆನ್ಷನ್ ಆಗಿ ಅವ್ರ ಮೇಲೆ ಕೂಗಾಡ್ಬಿಟ್ರೆ ಏನ್ ಗತಿ? ದೇವ್ರೇ, ಇವಳನ್ನ ನೀನೇ ಕಾಪಾಡ್ಬೇಕಪ್ಪ. ಶಿ ವಾಸ್ ವೆರಿ ಕ್ಯಾಶುವಲ್ ಸರ್. ಅವಳಿಗೆ ಅವಳ ಮಾಮ್ ತೀರ್ಕೊಂಡ್ರು ಅನ್ನೋ ದುಃಖ ಖಂಡಿತ ಇತ್ತು. ಅದು ಅಲ್ಲದೆ ರಿಷಿ ಬಂದು ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ. ಇದೆಲ್ಲ ಸೇರಿ ಅವಳ ಮನಸ್ಸಿಗೆ ತುಂಬಾ ಅಪ್ಸೆಟ್ ಆಗಿರ್ಬೋದು. ಇಷ್ಟಪಟ್ಟು ಹುಡುಗ ಮದುವೆ ಆಗ್ತೀನಿ ಅಂದರೆ ಅಪ್ಸೆಟ್ ಯಾಕಾಗಬೇಕು? ಬೈ ಎನಿ ಚಾನ್ಸ್ ನೀವು ರಿಷಿನ ಇಷ್ಟಪಡ್ತಾ ಇದ್ರಾ? ಅನ್ಪೂರ್ಣ, ಇದು ನಿನಗೆ ನ್ಯಾಯನಾ? ನಿನ್ನ ಮೊಮ್ಮಗಳೇ ಕಾಣಿಸ್ತಾ ಇಲ್ಲ ಅಂತ ನನ್ನ ಮೊಮ್ಮಗಳನ್ನ ಒಳಗಡೆ ಕೂರಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇದು ಸರಿನಾ ಅನ್ಪೂರ್ಣ? ಕಾಮಿನಿ, ನಿನಗೆ ಅನಿಕಾ ಬೇರೆ ಕಮಲಿ ಬೇರೆ ಅಂತ ಅನಿಸಿರ್ಬೋದು. ಆದರೆ ನಾನು ಈ ಕ್ಷಣದವರೆಗೂ ಅವರಿಬ್ಬರ ಮಧ್ಯೆ ಭೇದ ಭಾವ ಮಾಡಿಲ್ಲ. ಅದಕ್ಕೆ ಮನೆಯಲ್ಲೇ ಕೂರಿಸಿ ಮಾತಾಡಿಸ್ತಾ ಇರೋದು, ಸ್ಟೇಷನ್ಗೆ ಕಳಿಸ್ಲಿಲ್ಲ. ಹೇಳಿ, ನೀವು ರಿಷಿನ ಇಷ್ಟಪಟ್ಟಿದ್ರಾ? ಹೌದು. ಸೊ ರಿಷಿ ಕಮಲಿನ ಮದುವೆ ಆಗ್ತಿದ್ದಾರೆ ಅಂದಾಗ ಆಬ್ವಿಯಸ್ಲಿ ನಿಮಗೆ ಕೋಪ ಬಂದಿರಬೇಕಲ್ವಾ? ನೋ ಸರ್, ನನಗೆ ಯಾಕೆ ಕೋಪ ಬರಬೇಕು? ನಾನು ರಿಷಿನ ಇಷ್ಟಪಡ್ತಿದ್ದೆ ನಿಜ. ಈಗಲೂ ನಾನು ಅವನ್ನ ಇಷ್ಟಪಡ್ತೀನಿ, ಇಲ್ಲ ಅಂತಲ್ಲ. ಬಟ್ ರಿಷಿಗೆ ನನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ವಲ್ಲ. ಅವನು ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ರಿಷಿ ಮತ್ತು ಕಮಲಿಯಿಂದ ದೂರ ಇದ್ದೆ. ಆಮೇಲೆ ನಿಮ್ಮ ಮೂವರ ಮಧ್ಯ ಯಾವ ಜಗಳನೂ ಆಗಿಲ್ವಾ? ಎಕ್ಸ್ಕ್ಯೂಸ್ ಮೀ, ನೀವು ಇನ್ಸ್ಪೆಕ್ಟರ್, ಲಾಯರ್ ಅಲ್ಲ. ನೀವು ಹೀಗೆ ಯಾಕೆ ಕ್ವೆಶ್ಚನ್ಸ್ ಕೇಳ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಓಕೆ, ನಾನು ಜಸ್ಟ್ ಇನ್ಸ್ಪೆಕ್ಟರ್ ಆಗೇ ಕ್ವಶನ್ಸ್ನ ಕೇಳ್ತೀನಿ. ಮೊದಲಿಂದಾನು ನಿಮಗೆ ಕಮಲಿ ಈ ಮನೆಗೆ ಬಂದಾಗಿಂದಾನು ಅಸಮಾಧಾನ ಇತ್ತು ಅನ್ನೋದು ಎಲ್ರಿಗೂ ಗೊತ್ತು. ರಿಷಿ ಕಮಲಿನ ಮದುವೆ ಆಗೋದು ನಿಮಗಿಷ್ಟ ಇರಲಿಲ್ಲ. ಕಮಲಿ ಈ ಮನೆ ಹಿರಿ ಮೊಮ್ಮಗಳು ಅನ್ನೋದು ಕೂಡ ನಿಮಗಿಷ್ಟ ಇರಲಿಲ್ಲ. ಈ ಎಲ್ಲ ಕಾರಣಗಳು ಸಾಕಲ್ವಾ ಈಗ ಕಮಲಿ ಕಾಣೆ ಆಗಿರೋದಕ್ಕೆ ನೀವೇ ಕಾರಣ ಅನ್ನೋದಕ್ಕೆ? ಸರ್, ಅಷ್ಟೇ ಅಲ್ಲ, ಅವತ್ತು ಕಮಲಿ ಕಾಣೆಯಾಗಿದ್ದ ದಿನ CCTV ಫುಟೇಜು ಕಾಣೆಯಾಗಿದೆ. ಮತ್ತೆ ನೀವೆಲ್ಲೋ ಹೊರಗೆ ಹೋಗಿ ಬಂದಿರೋದಕ್ಕೆ ನಿಮ್ಮ ಕಾರ್ ಹೊರಗೆ ನಿಂತಿರೋದೇ ಸಾಕ್ಷಿ. ಇದೆಲ್ಲ ನೀವು ಹೇಗಿಲ್ಲ ಅಂತ ಹೇಳ್ತೀರಾ? ಸರ್, ನೀವು ನನ್ನ ಕ್ವೆಶ್ಚನ್ ಮಾಡ್ತಿದ್ದೀರಾ ಅಥವಾ ಟಾರ್ಗೆಟ್ ಮಾಡ್ತಿದ್ದೀರಾ? ಇದಕ್ಕೆಲ್ಲ ನಾನೇ ಕಾರಣ ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದ್ರೆ ನಾನು ಏನೇ ಹೇಳಿದ್ರು ನೀವು ಕೇಳಲ್ಲ. ಹಾಗಾದರೆ ಬನ್ನಿ ಸರ್, ನನ್ನ ಈಗಲೇ ಅರೆಸ್ಟ್ ಮಾಡಿ. ಬಟ್ ರಿಮೆಂಬರ್ ಒನ್ ಥಿಂಗ್, ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರೂ ಕೋರ್ಟಲ್ಲಿ ಇದನ್ನೆಲ್ಲ ನಾನೇ ಮಾಡಿದೆ ಅನ್ನೋದಕ್ಕೆ ಪ್ರೂಫ್ ಏನಿದೆ? ಕಾರ್ ಆಚೆ ಇರೋದನ್ನ ನೋಡಿ ಕಮಲಿ ಮಿಸ್ಸಿಂಗ್ ಆಗಿರೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಿದ್ದೀರಾ? ಹೌ ಸಿಲಿ! ಕಮಲಿ ಮತ್ತು ನನ್ನ ಮಧ್ಯೆ ಮನಸ್ತಾಪ ಇತ್ತು ನಿಜ, ಬಟ್ ನಾವು ಅದನ್ನು ಸಾಲ್ವ್ ಮಾಡಿದ್ವಿ. ದೊಡ್ಡಮ್ಮ ಸತ್ತ ಮೇಲೆ ನಾನು ಕಮಲಿ ಇಬ್ಬರು ಕ್ಲೋಸ್ ಆದ್ವಿ ಸರ್. ಒಂದು ಸಾವು ನಮ್ಮಿಬ್ರನ್ನ ಬದಲಾಯಿಸ್ಬಿಡ್ತು.
ನಾನು ಕಮಲಿ ಮೇಲೆ ಕಾಳಜಿ ತೋರ್ಸೋಕ್ಕೆ ಶುರು ಮಾಡಿಬಿಟ್ಟೆ. ಆದರೆ ಅವಳು ಇನ್ನೂ ಬೇರೆ ಥರನೇ ಬದಲಾಗೋದ್ಲು. ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ನಿಜ ಹೇಳ ಸರ್, ಕಮಲಿಗೆ ರಿಷಿ ಜೊತೆ ಮದುವೆ ಇಷ್ಟ ಇರಲಿಲ್ಲ. ಅದನ್ನ ಅವಳು ರಿಷಿಗೂ ಹೇಳಿದ್ಲು. ಆ ಕಾರಣದಿಂದನೇ ಅವಳು ಹೊರಟೋದ್ಲು ಅನ್ಸುತ್ತೆ. ವಾಟ್? ಎಸ್ ಸರ್. ಇಷ್ಟೊತ್ತು ಆ ವಿಷಯ ಹೇಳೋದು ಬೇಡ, ಅವ್ರ ಪರ್ಸ್ನಲ್ ವಿಷಯ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಹೀಗೆ ಕೇಳೋದ್ರಿಂದ ನಾನು ನಿಜ ಹೇಳಲೇಬೇಕಿತ್ತು. ರಿಷಿ ಕಮಲಿನ ಫೋರ್ಸ್ ಮಾಡ್ದ. ಆದರೆ ಇತ್ತೀಚೆಗೆ ಕಮಲಿಗೆ ರಿಷಿ ಮೇಲೆ ಪ್ರೀತಿನೂ ಇರಲಿಲ್ಲ. ಅವ್ರ ಮನೆಗೆ ಬಂದು ವಿಚಾರಿಸಿದ್ರು ಹೆಂಗೆ ಖುಷಿಯಾಗಿ ಅವಳು ನೋಡು, ಕಮಲಿ ಇಲ್ಲ ಅನ್ನೋ ಚಿಂತೆ ಅವಳ ಮುಖದ ಹುಸಿನೂ ಇಲ್ಲ. ಮಿಸ್ಟರ್ ರಿಷಿ, ನಿಮಗೂ ಕಮಲಿಗೂ ಮದುವೆ ಫಿಕ್ಸ್ ಆಗಿತ್ತಲ್ವಾ? ಕಮಲಿಗೆ ಈ ಮದುವೆ ಇಷ್ಟ ಆಯ್ತಾ? ಇದೇನು ಹೀಗೆ ಕೇಳ್ತಿದ್ದೀರಾ ಇನ್ಸ್ಪೆಕ್ಟರ್? ಕಮಲಿ ರಿಷಿ ಇಬ್ಬರು ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿದ್ರು. ಅದಕ್ಕೆ ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ವಿ. ಹಾಂ, ಆ ವಿಷಯ ಎಲ್ರಿಗೂ ಗೊತ್ತು. ಆದರೆ ಕಮಲಿಗೆ ಈ ಮದುವೆ ಇಷ್ಟ ಇರಲಿಲ್ಲ ಅನ್ನೋದು ನಿಜಾನ ಸುಳ್ಳ? ನನ್ನಿಂದ ಯಾಕೆ ಮುಚ್ಚಿಟ್ರಿ ರಿಷಿ? ಇನ್ಸ್ಪೆಕ್ಟರ್, ಆ್ಯಕ್ಚುಲಿ ಕಮಲಿ ಅವ್ರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತಲ್ಲ, ಈ ಮನೆ ಬಿಟ್ಟು ಬರೋದಕ್ಕೆ ಇಷ್ಟ ಇರಲಿಲ್ಲ. ಅಜ್ಜಿ, ಅಪ್ಪ, ಅಮ್ಮ, ತಾತ ಇವ್ರನ್ನೆಲ್ಲ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಅವ್ರು ಬೇಡ ಅಂತ ಹೇಳಿದ ಮದುವೆಗೆ. ಕಾರಣ ಏನೇ ಇರ್ಬೋದು, ಆದರೆ ಮದುವೆ ಇಷ್ಟ ಇರಲಿಲ್ಲ ಅನ್ನೋದು ಸತ್ಯ ತಾನೇ? ಹೌದು, ಬಟ್ ಈ ಮನೇಲಿದ್ದರೆ ಮದುವೆಗೆ ಫೋರ್ಸ್ ಮಾಡ್ಬೋದು ಅಂತ ಕಮಲಿ ಮನೆ ಬಿಟ್ಟು ಯಾಕೆ ಓಡೋಗಿರಬಾರ್ದು? ಇನ್ಸ್ಪೆಕ್ಟರ್, ನಮ್ಮ ಕಮಲಿ ಆ ರೀತಿ ಮಾಡೋ ಹುಡುಗಿ ಅಲ್ಲ. ಕೋಪ ಮಾಡ್ಕೋಬೇಡಿ ಮೇಡಮ್, ನಾನು ಪಾಸಿಬಿಲಿಟೀಸ್ನ ಹೇಳ್ತಾ ಇದ್ದೀನಿ ಅಷ್ಟೆ. ಅಮ್ಮನ ಕಳ್ಕೊಂಡಿರೋ ಹುಡುಗಿ ಕಷ್ಟದ ಮೇಲೆ ಕಷ್ಟ ಸ್ಯೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ನನ್ನ ಅನುಮಾನ. ನೋ ಇನ್ಸ್ಪೆಕ್ಟರ್, ನೋ. ನೀವು ಹೆಲ್ಪ್ ಮಾಡಲಿ ಅಂತ ನಾವಿಲ್ಲಿ ಕರೆಸಿದ್ದು ನಿಮ್ಮನ್ನು. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನಾವೇ ನೋಡ್ಕೋತೀವಿ. ಆದರೆ ಕಮಲಿ ಅವ್ರ ಬಗ್ಗೆ ನೀವು ಹೀಗೆಲ್ಲ ಮಾತಾಡಬೇಡಿ. ಕಮಲಿ ಅವರು ಸೂಸೈಡ್ ಮಾಡ್ಕೊಳ್ಳೋಷ್ಟು ವೀಕ್ ಮೈಂಡೆಡ್ ಅಲ್ಲ. ಅವ್ರಿಗೇನು ಆಗಿರಲ್ಲ. ಕಾಮ್ ಡೌನ್ ರಿಷಿ, ಕಾಮ್ ಡೌನ್. ಎಕ್ಸ್ಕ್ಯೂಸ್ ಮೀ. ಸರ್, ನದಿ ತವ ಯಾವುದೋ ಶವ ಸಿಕ್ಕಂತಿದೆ, ಅದು ನ್ಯೂಸಲ್ಲಿ ಬರ್ತಿದೆಯಂತೆ ಸರ್. ಈಗಷ್ಟೇ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನದಿ ಹತ್ರ ಒಂದು ಹುಡುಗಿ ಶವ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ.
ಮೃತದೇಹದ ಸಂಬಂಧವಾಗಿ ಪೊಲೀಸರು ಈ ಕೂಡಲೇ ವಿಚಾರಣೆ ಮಾಡುವುದಾಗಿಯೂ ತಿಳಿಸಿದ್ದಾರೆ. ಅಮ್ಮಮ್ಮ, ಅದು ಪಕ್ಕ ಕಮಲಿನೇ ಅದು. ಎಸ್ ಬೇಬಿ. ಮೈ ವರ್ಕ್ ಇಸ್ ಡನ್. ಇಂಥದ್ದೆಲ್ಲ ನೋಡಿದ್ರೆ ಮನಸ್ಸಿನ ನೆಮ್ಮದಿ ಹಾಳಾಗತ್ತಷ್ಟೇ. ಅನ್ಪೂರ್ಣ, ಅದು ಅದು ಬೇರೆ ಯಾವುದೋ ಹುಡುಗಿ ಶವ ಅಲ್ವಾ? ಪಾಪ ನಮ್ಮ ಕಮಲಿ ಅಲ್ಲ ತಾನೇ? ಅಯ್ಯೋ, ನೀವ್ಯಾಗಿದ್ದನ್ನೆಲ್ಲ ಯೋಚನೆ ಮಾಡ್ತೀರಾ? ಇದಕ್ಕೂ ಕಮಲಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಸುಮ್ಮನೆ ಇರಿ. ಐ ಆಮ್ ಸಾರಿ ಟು ಸೇ ದಿಸ್. ಕಮಲಿ ಕಾಣೆಯಾಗಿದ್ದ ದಿನಕ್ಕೂ ನಮಗೆ ಸಿಕ್ಕಿರೋ ಈ ಬಾಡಿ ಸತ್ತಿರೋ ದಿನಕ್ಕೂ ಟ್ಯಾಲಿ ಆಗ್ತಾ ಇದೆ. ಹೆಚ್ಚು ಕಮ್ಮಿ ಕಮಲಿ ಫೀಚರ್ಸ್ನೇ ಹೋಲ್ತಾ ಇದೆ. ಯಾವುದಕ್ಕೂ ನೀವು ನನ್ನ ಜೊತೆ ಬಂದರೆ ಕನ್ಫರ್ಮ್ ಮಾಡ್ಬೋದು. ಇಲ್ಲ, ಅದು ನಮ್ಮ ಕಮಲಿ ಅಲ್ಲ. ಇನ್ಸ್ಪೆಕ್ಟರ್, ಕಮಲಿ ಅವ್ರು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎರಡೂ ಡೇಟು ಒಂದೇ ಆಗಿರೋದ್ರಿಂದ ನೀವು ಹಾಗೆ ಅಸ್ಯೂಮ್ ಮಾಡೋದು ತಪ್ಪು ಸರ್. ಜಸ್ಟ್ ಫಾರ್ ಎಲಿಮಿನೇಷನ್. ಅವರಲ್ಲ ಅಂತ ಗೊತ್ತಾದರೆ ಎಲ್ರಿಗೂ ಸಮಾಧಾನ ಅಲ್ವಾ? ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಾಗ ಅನ್ನೋನ್ ಬಾಡೀಸ್ನ ತೋರಿಸಿ ಕನ್ಫರ್ಮ್ ಮಾಡೋದು ನಮ್ಮ ಪ್ರೊಸೀಜರ್. ನೋ ಪ್ಲೀಸ್. ನೋ 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 ಇನ್ಸ್ಪೆಕ್ಟರ್, ಕಮಲಿ ಅವರಲ್ಲ. ನಂಗೆ 100% ಗೊತ್ತು. ಕಮಲಿ ಅವ್ರು ಯಾಕೆ ಅಲ್ಲೋಗಿ ಹೋಗ್ತಾರೆ? ರಿಷಿ, ನೀನು ಎಮೋಷನಲ್ ಆಗಿ ಮಾತಾಡ್ತಿದ್ಯಾ. ಒಂದ್ಸಲಿ ಹೋಗಿ ಚೆಕ್ ಮಾಡಕ್ಕೆ ಏನಂತೆ? ರಿಷಿ, ಭಯ ಬೇಡ. ಅದು ಕಮಲಿ ಅಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ನೀನು ಇನ್ಸ್ಪೆಕ್ಟರ್ ಜೊತೆ ಹೋಗಿ ಕನ್ಫರ್ಮ್ ಮಾಡಿಬಿಟ್ಬಾ. ರಿಷಿ, ಭಯ ಪಡಬೇಡ ಅಂತ ಹೇಳ್ತಿದ್ದೀನಲ್ಲ, ಧೈರ್ಯವಾಗಿ ಹೋಗು. ಗೋ. ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ನೀನು ಇಷ್ಟೊಂದು ಭಾರ ನಮ್ಮ ತಲೆ ಮೇಲೆ ಹಾಕ್ತಾ ಇದೆಯಲ್ಲ, ಇದು ಯಾವ ನ್ಯಾಯ ಹೇಳು? ನಿನ್ನ ಮೇಲೆ ನಂಬಿಕೆ ನಾನು ಕಡಿಮೆ ಮಾಡ್ಕೊಳ್ದೆ ನೀನು ಹಾಕಿದ ದಾರಿಲೇ ನಡ್ಕೊಂಡು ಬರ್ತಾ ಇದೀವಲ್ಲ, ಆದರೂ ಯಾಕೆ ಹೀಗೆ ಮಾಡ್ತಾ ಇದೀಯ? ನಾವೇನು ತಪ್ಪು ಮಾಡಿದ್ವಿ? ಸಿಕ್ಕಿರೋ ದೇಹ ಕಮಲಿದಲ್ಲ ಅನ್ನೋ ನಂಬಿಕೆ ನನಗಿದೆ. ಅಜ್ಜಿ, ಅಳ್ಬೇಡಿ. ಅಜ್ಜಿ, ನೀವು ಯಾಕೆ ಅಳ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ. ನಮ್ಮ ಕಮಲಿಗೆ ಏನೂ ಆಗಲ್ಲ. ಅವಳು ಬಿರ್ನೆ ವಾಪಸ್ ಬರ್ತಾಳೆ. ಅಮ್ಮಮ್ಮ, ದೇವ್ರಿಗೆ ಬೇಜಾರಾಗುವಷ್ಟು ಟಾರ್ಚರ್ ಕೊಡ್ತಿದ್ದಾಳಲ್ಲ. ಬೇಬಿ, ಈ ಮುದುಕಿದು ಬರೀ ಡ್ರಾಮಾ ಬೇಬಿ. ಸಿಕ್ಕಿರೋ ಬಾಡಿ ಕಮಲಿದೆ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ. ಅದಕ್ಕೆ ದೇವ್ರ ಮುಂದೆ ನಿಂತ್ಕೊಂಡು ದೀಪ ಹಚ್ಚಿ ಗಳೋ ಅಂತ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಈಗ ಯಾವ ದೇವ್ ಬಂದರೂ ಡೆಡ್ ಬಾಡಿನ ಎತ್ಸೋಕ್ಕಾಗಲ್ಲ. ರಿಷಿ ಹೋಗಿದ್ದಾನಲ್ಲ, ಇನ್ನೇನು ಕನ್ಫರ್ಮ್ ಮಾಡೋಕ್ಕೆ ಫೋನ್ ಮಾಡ್ತಾನೆ, ನೋಡ್ತಾ ಇರಿ. ಬೇಬಿ, ಬಾಡಿ ಸಿಕ್ಕಿದ್ರೆ ಇನ್ನೂ ಒಂದು ವಾರ ಈ ಡ್ರಾಮಾ ಎಲ್ಲ ನೋಡೋದಕ್ಕೆ ಸಖತ್ತಾಗಿ ಮಜಾ ಇರುತ್ತಲ್ಲ ಬೇಬಿ? ಎಸ್ ಅಮ್ಮಮ್ಮ. ಬೇಬಿ, ಎಲ್ಲರೂ ಹೇಗೆ ಕಾಯ್ತಾ ಇದ್ದಾರೆ ನೋಡು. ಇವುಗಳಿಗೆ ಆ ಡೆಡ್ ಬಾಡಿ ಕಮಲಿದು ಅಲ್ವೇ ಅಲ್ಲ ಅನ್ನೋ ನಂಬಿಕೆ ಇವುಗಳಿಗೆ. ಅಮ್ಮಮ್ಮ, ಕಮಲಿ ಬಾಡಿನ ನೋಡಿ ರಿಷಿ ಏನಾಯ್ತೋ ಏನೋ
ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕಾಲ್ ಮಾಡಬೇಕಿತ್ತಲ್ವಾ? ಏನೂ ಆಗಿರಲ್ಲ ಬೇಬಿ. ಆ ಬಾಡಿ ನೋಡಿ ಸ್ವಲ್ಪ ಹೊತ್ತು ಎದೆ ಬಡ್ಕೊಂಡು ಹತ್ತಿರ್ತಾನೆ. ಆಮೇಲೆ ಹೇಗಿದ್ರು ಮನೆಗೆ ವಾಪಸ್ ಹೋಗಲೇಬೇಕಲ್ಲ. ಎಸ್ ಅಮ್ಮಮ್ಮ. ಆ್ಯಂಡ್ ಅಳ್ತಾ ಇರೋನ್ಗೆ ನಾನು ಸಮಾಧಾನ ಮಾಡ್ತೀನಿ. ಶಬಾಷ್ ಬೇಬಿ. ದುಃಖದಲ್ಲಿರೋ ಗಂಡಸರಿಗೆ ಸಮಾಧಾನ ಮಾಡಿದ್ರೆ ಈಸಿಯಾಗಿ ಬುಟ್ಟಿಗೆ ಬೀಳ್ತಾರೆ. ಹೊಸಿ ನನ್ನ ಯೋಚನೆ ಆಯ್ತಾ ನೋಡಿದೆ ರಚನಾ ಅವ್ರಿಗೆ? ಬಿಡು ನಿಂಗೆ, ಬೇರೆಯವ್ರ ದುಃಖನೇ ಅವ್ರಿಗೆ ಆಹಾರ. ಸರಿಯಾಗಿ ಹೇಳಿದೆ ರಚನಾ. ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ನೆಮ್ಮದಿ ಹಾಳಾಯ್ತೈತೆ. ರಿಷಿ ಸರ್ ಇನ್ನೂ ಫೋನ್ ಮಾಡಲಿಲ್ವಾ? ನಾನು ಅದನ್ನೇ ನೋಡ್ತಾ ಇದ್ದೀನಿ, ಅಣ್ಣ ಯಾಕೋ ಫೋನ್ ಮಾಡಿಲ್ವಲ್ಲ ಅಂತ. ನೀನೇ ಅವನ್ಕಿಂತ ಟ್ರೈ ಮಾಡಿ ನೋಡು. ಅರೆ ಅವನೇ ಕಾಲ್ ಮಾಡ್ತಿದ್ದಾನೆ. ಹಲೋ ಅಣ್ಣ. ಹಲೋ ರಚನಾ. ಅಣ್ಣ ಎಲ್ಲಿದ್ಯಾ? ಡೋಂಟ್ ವರಿ ರಚನಾ, ನಮ್ಮ ಕಮಲಿ ಅವ್ರಿಗೆ ಏನೂ ಆಗಿಲ್ಲ. ಅಂದ್ರೆ ನೀನು ನೋಡಿದ್ದು? ಕಮಲಿ ಅವರಲ್ಲ, ಅಲ್ಲಿ ಸಿಕ್ಕಿದ್ದು ಬೇರೆ ಯಾರ್ದೋ ಶವ. ನಮ್ಮ ಕಮಲಿ ಅವ್ರಿಗೆ ಏನೂ ಆಗಿರಲ್ಲ ರಚನಾ. ಸರಿ, ವಿಷಯ ಎಲ್ರಿಗೂ ಹೇಳ್ಬಿಡು, ನಾನು ಬರ್ತೀನಿ. ಸರಿ ಅಣ್ಣ, ಬಾಯ್. ಇವಳೇನಮ್ಮಮ್ಮ ಫೋನಲ್ಲಿ ಮಾತಾಡಿ ತಲೆ ಸುತ್ತ ಬೀಳ್ತಾಳೆ ಅಂತ ನಾನು ಅನ್ಕೊಂಡ್ರೆ ಮದುವೆ ಹೆಣ್ತರ ನಗ್ತಿದ್ದಾಳಲ್ಲ. ಏನಮ್ಮ, ಏನಾಯ್ತು? ತಾತ, ಅಜ್ಜಿ, ಆ ಶವ ಕಮ್ಲಿದಲ್ವಂತೆ. ನಮ್ಮ ಕಮ್ಲಿಗೆ ಏನೂ ಆಗಿಲ್ಲ ಅಂತ ಹೇಳ್ದ. ನಂಗೆ ಗೊತ್ತಿತ್ತು ನಮ್ಮ ಕಮಲಿಗೆ ಏನು ಆಗಲ್ಲ ಅಂತ, ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ದೇವರು ನನಗೆ ಹುಸಿ ಮಾಡಲಿಲ್ಲ. ನಮ್ಮ ಕಮಲಿಗೆ ಏನೂ ಆಗಿಲ್ಲ. ಅಮ್ಮಮ್ಮ ಏನು ಹೇಳ್ತಿದ್ದಾಳೆ ಇವಳು? ಅಲ್ಲ ಬೇಬಿ, ರಿಷಿ ಸರಿಯಾಗಿ ನೋಡುತ್ತೋ ಇಲ್ವೋ? ಅಮ್ಮಮ್ಮ, ಇಂಥ ವಿಷಯದಲ್ಲಿ ರಿಷಿ ಮಿಸ್ಟೇಕ್ ಮಾಡ್ತಾನೆ ಅಂತ ಅನ್ಸುತ್ತಾ ನಿಮಗೆ? ಬನ್ನಿ ಅಮ್ಮಮ್ಮ. ರಿಷಿ, ಅಣ್ಣ, ನಮ್ಗೆಲ್ರಿಗೂ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನೀನು ಕಾಲ್ ಮಾಡಿ ಅದು ಕಮ್ಲಿ ಅಲ್ಲ ಅಂತ ಹೇಳೋವರೆಗೂ ನಮ್ಗೆ ಯಾರಿಗೂ ಸಮಾಧಾನನೇ ಇರಲಿಲ್ಲ. ಕಮಲಿ ಅವ್ರಿಗೆ ಏನೂ ಆಗಿರಲ್ಲ ಅನ್ನೋದನ್ನೇ ನಾನು ಗಟ್ಟಿಯಾಗಿ ನಂಬಿದ್ದೀನಿ ರಚನಾ. ಅವ್ರಿಗೇನೂ ಆಗಿಲ್ಲ. ಆದರೆ ಕಮಲಿ ಇನ್ನೂ ಸಿಕ್ಕಿಲ್ವಲ್ಲಪ್ಪ, ಅವಳನ್ನ ಹೇಗೆ ಹುಡ್ಕೋದು? ಅಜ್ಜಿ, ನನ್ನ ಶಕ್ತಿ ಮೀರಿ ಹುಡುಕ್ತಿದ್ದೀನಿ. ಖಂಡಿತ ಸಿಗ್ತಾರೆ, ನೀವು ಭಯ ಪಡಬೇಡಿ. ನಾವೆಲ್ಲರೂ ನಿನ್ನೆ ನಂಬ್ಕೊಂಡಿದ್ದೀವಪ್ಪ. ನಮ್ಮ ಕಮಲಿನ ಹುಡ್ಕೋ ಜವಾಬ್ದಾರಿ ನಿಂದೇನೆ. ಅಜ್ಜಿ, ನನ್ನ ಮತ್ತು ಕಮಲಿ ಅವ್ರ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಕಮಲಿ ಅವ್ರನ್ನ ಹುಡ್ಕೋ ಜವಾಬ್ದಾರಿ ನಂದು. ಹುಡುಕ್ತೀನಿ. ಸರ್, ಈಗಾಗಲೇ ಸ್ಯಾನೆ ತಡ ಆಗೈತೆ. ಈಗ ನೀವೆಲ್ಲೂ ಹುಡ್ಕಕ್ಕೆ ಹೋಗೋದು ಬೇಡ ಸರ್. ನೀವು ಹೊಸಿ ಸುಧಾರಿಸ್ಕೊಳ್ಳಿ. ಆಮ್ಯಾಕೆ ನಿಮ್ಮ ಆರೋಗ್ಯ ಕೆಟ್ಟರೆ ಹೆಂಗೆ ಹೇಳಿ? ಹೌದಪ್ಪ ರಿಷಿ. ಅಜ್ಜಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನನ್ನ ಕಮಲಿ ಅವ್ರ ರೂಮಲ್ಲಿ ಉಳ್ಕೋಬೋದಾ? ಅದು ಕಮಲಿ ರೂಮ್ ಮಾತ್ರ ಅಲ್ಲ ರಿಷಿ, ನಿನ್ನ ರೂಮ್ ಕೂಡ ಧಾರಾಳವಾಗಿ ಉಳ್ಕೊಳಪ್ಪ.